ಗುರುಜಿ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ತೆ ಮೇಡಮ್, ನಮ್ದು ಗೌರಿಬಿದನೂರು ತಾಲೂಕು ಮೇಡಮ್. ಓಕೆ, ಯಾರ ಬಗ್ಗೆ ಏನ್ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಡೇಟ್ ಆಫ್ ಬರ್ತ್ ಅಲ್ಲ ಮೇಡಮ್, ಕೈಲಾಸ ಅಂತದ ಬಗ್ಗೆ ಗುರುಜಿ ಹತ್ರ ಮಾತಾಡ್ಬೇಕಾಯ್ತು. ಹೇಳಮ್ಮ, ಏನ್ ಮಾತಾಡ್ಬೇಕು? ಅಲ್ಲ ನಮಸ್ತೆ ಗುರುಜಿ, ನಾವು ನಿಮ್ಗೆ ಕಾರ್ಯಕ್ರಮದಲ್ಲಿ ಫೋನ್ ಮಾಡಿ ಕೈಲಾಸ ಅಂತ ಹೇಳಿದ್ರು ಗುರುಜಿ. ನೀವು ಹೌದು ಕೈಲಾಸ ಅಂತ ಆರ್ಮುಖದ್ದು ರುದ್ರಾಗಿ ಹೇಳಿದ್ರು ಗುರುಜಿ, ಆಸ್ತಿ ಬಗ್ಗೆ ಕೇಳಿದ್ಕೆ. ಹೌದು ಅದು ನಿಮ್ ಕಡೆಯಿಂದನೇ ತರ್ಕೋಣ ಅಂತ ಬುಕ್ ಮಾಡಿದ್ರೆ ಅದೇನೋ ಧರ್ಮಂತ್ರಿ ಯಂತ್ರ ಬಂದಿದೆ ಗುರುಜಿ ನಮ್ಗೆ. ಧನ್ವಂತ್ರಿ ಯಂತ್ರ ಕಳಿಸಿದ್ದಾರೆ ಗುರುಜಿ. ಯಾವ ಧನ್ವಂತ್ರಿ ಯಂತ್ರ ಮತ್ತೆ ಯಾವ್ದು ಕರೆಕ್ಟಾಗಿ ಮಾಡಿದ್ದೀರಾ? ಹ್ಞೂ ಗುರುಜಿ, ನಿಮ್ಮ ಇದೇ ನಂಬರ್ಗೆ ನಿಮ್ಮ ನೇರವಾಗಿ ಭೇಟಿ ಅಂತ ನಂಬರ್ ಇದೆಯಲ್ಲ ಗುರುಜಿ, ಹೌದು ಅದಕ್ಕೆ ಕಾಲ್ ಮಾಡಿ ಬುಕ್ ಮಾಡಿದ್ದು ಗುರುಜಿ. 3 ಕೈಲಾಸ ಯಂತ್ರ, ನಿಮ್ ನಂಬರ್ ಇದೆಯಾ? ಹೋಗ್ಲಿ, ನಿಮ್ ನಂಬರ್ ಹೇಳ್ಬೋದಾ? ಹಾ ಗುರುಜಿ, ಬುಕ್ ಮಾಡಿ ನಂಬರ್ ಹೇಳ್ತೀನಿ ಅಲ್ಲ, ಗುರುಜಿ. ನಿಮ್ ಮೊಬೈಲ್ ನಂಬರ್ ಹೇಳಮ್ಮ, ನಾನೇ ಮಾತಾಡ್ತೀನಿ. ಹಾ, ಮೊಬೈಲ್ ನಂಬರ್ ಮಾಡ್ತೀನಿ ಹೇಳಿ. ಯಾರು ಏನು ಕಾಲ್ ಮಾಡಿಬಿಟ್ರಿ ಏನು ನಿಮ್ದೇನು ಇದಾಗಲ್ಲ. ಮೊಬೈಲ್ ನಂಬರ್ ಹೇಳಿ, ನಾನೇ ಕಾಲ್ ಹೇಳ್ತೀನಿ ಮಾಡ್ತೀನಿ. ಹಾಂ ಹೇಳಿ, ಬೇಗ ಹೇಳ್ಬೇಕು. ಇಂಕ ಗುರುಜಿ ಹೇಳ್ತೀನಿ. ಮೊಬೈಲ್ ಯೂಸ್ 72 72 59 59 555 555 38 38 5 ಗುರುಜಿ. 5 ಕರೆಕ್ಟಾ? ಹಾ ಗುರುಜಿ, ಇನ್ನೊಂದ್ಸತಿ ಹಾ ಕರೆಕ್ಟ್ ಗುರುಜಿ. ಮೇಡಮ್ ಒಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. 7259 555 385. ಹಾ ಗುರು, ಹಾ ಮೇಡಮ್. ನಿಮಗೆ ಅರ್ಧ ಗಂಟೆ ಆದ್ಮೇಲೆ ಕಾಲ್ ಮಾಡ್ತೀನಿ. ಕಾರ್ಯಕ್ರಮ ಮುಗಿದ್ಮೇಲೆ ಕಾಲ್ ಮಾಡ್ತೀನಿ. ಅದೇನು ಮಿಸ್ಟೇಕ್ ಆಗಿದೆ ಸರಿ ಸಾಲ್ವ್ ಮಾಡೋಣ. ಏನಿದೆ, ನಾನಿದ್ದೀನಿ, ಯೋಚನೆ ಮಾಡ್ಬಿಡಿ. ಓಕೆ, ಓಕೆ, ಧನ್ಯವಾದ ವಾಪಸ್ ಕಳಿಸಿ. ಏನೋ ಮಿಸ್ಟೇಕ್ ಆಗಿದೆ ಈ ಕೊರಿಯರ್ ಟೈಮಲ್ಲಿ, ಅದು ಹೋಗೋದು ಇದು ಹೋಗೋದು ಏನೋ ಮಿಸ್ಟೇಕ್ ಆಗ್ಬಿಟ್ಟಿರುತ್ತೆ. ಅದು ಅವ್ರಿಗೆ ಕರೆ ಮಾಡಿದರೆ ಮಾಡೋರು ಎಲ್ಲೋ ಒಂದು ಸತಿ ಕರೆ ಸಿಕ್ಕಿರಲ್ಲ, ಪಾಪ ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ರು, ಹೆದರಿಕೆ ಆಗ್ಬಿಟ್ಟು. ಸ್ವಲ್ಪ ಹ್ಯೂಮನ್ ಎರರ್ ಅಂತ ನಾವು ಕರಿತೀವಿ ಅಲ್ವಾ? ನಾವೇ ಮಾಡ್ಬೇಕಾದ್ರೆ ಹಾಲು ಚೆಲ್ಬಿಡ್ತೀವಿ, ನಾವು ಸಾರು ಮಾಡ್ಬೇಕಾದ್ರೆ ಸಾರು ಉಕ್ಕಿಸ್ಬಿಡ್ತೀವಿ. ಸೊ ಇಟ್ ಈಸ್ ಹ್ಯೂಮನ್ ಎರರ್, ಏನು ಮಾಡೋಕ್ಕಾಗಲ್ಲ, ಕಳಿಸ್ತೀವಿ ನಾವು. ಯಾಕಂದರೆ ಒಂದು ಖುಷಿ ಏನು ಅಂತಂದರೆ ಅವ್ರಿಗೆ ತಲುಪಿದೆಯಲ್ಲ ಯಾವುದೋ ಒಂದು, ಅಂದರೆ ನಾವು ತಲುಪಿಸ್ತೀವಿ. ಅಂದರೆ ಇಲ್ಲಿ ಮೋಸ ನಡೆಯೋದಿಲ್ಲ. ತಪ್ಪು ಪ್ರಾಡಕ್ಟ್ ಬಂದಿರ್ಬೋದು, ಯಾವತ್ತೇ ಆಗಲಿ ನಕ್ಷತ್ರ ನಾಡಿ ಎಸ್ಪೆಷಲಿ ಇಸ್ ಎ ವೆರಿ ಜೆನ್ವಿನ್ ಕಂಪನಿ. ಓಕೆ, ಮುಂದಿನ ಕರೆ ಇದ್ದಾರೆ. ಹಲೋ ಹಲೋ ಕೇಳಿಸ್ತಾ? ಹಲೋ, ಹೌದು, ಕೇಳಿಸ್ತಾ ಇದೆ. ಓಕೆ, ಹೇಳಿ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಚಂದ್ರಶೇಖರ್ ಅಂತ ಕೋರಮಂಗಲದಿಂದ ಫೋನ್ ಮಾಡ್ತಿದ್ದೀನಿ. ನನ್ನ Okay, ಮಗಳ ಯಾರ್ ಬಗ್ಗೆ ಬಗ್ಗೆ? ಕೇಳಬೇಕಾಗಿತ್ತು. ಓಕೆ, ಹೇಳಿ, ಡೇಟ್ ಆಫ್ ಬರ್ತ್ ಅವ್ರದ್ದು. 27/12/2003. ಓಕೆ, ಹುಟ್ಟಿದ ಟೈಮು? ಹುಟ್ಟಿದ ಟೈಮು ರಾತ್ರಿ 8:55. ಓಕೆ, ಹುಟ್ಟಿದೂರು? ಹುಟ್ಟಿದೂರು ಉಡುಪಿ. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಅದೇ ಅವ್ರದ್ದು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಸದ್ಯಕ್ಕೆ ಇವಾಗ ಎಜುಕೇಷನ್ ಡಿಗ್ರಿ ಮುಗಿಸಿದ್ರಲ್ವಾ? ಇಲ್ಲ, ಇನ್ನೂ 1 ವರ್ಷ ಇದೆ, ನಡೀತಾ ಇದೆ. ಇನ್ನು 1 ವರ್ಷ ಇದೆ. ಗುರುದಶ ನಡೀತಾ ಇದೆ. ಗುರುದಶ ಕಾಂಬಿನೇಷನಲ್ಲಿ 2, 6, 5 ಭುಕ್ತಿಯಲ್ಲಿ ಬುಧ. ಹೈಯರ್ ಸ್ಟಡೀಸ್ಗೆ ಹೋಗ್ತಾರೆ, ಟೆನ್ಷನ್ ಇಲ್ಲ. ಓಕೆ, ಹೈಯರ್ ಸ್ಟಡೀಸ್ ಮಾಡ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಚೆನ್ನಾಗಿದೆ, ಏನು ಯೋಚನೆ ಮಾಡಬೇಡಿ. ವಿವಾಹ ಸ್ವಲ್ಪ ವಿಳಂಬ. ಮುಂದಿನ ಕರೆಗೆ ಹೋಗೋಣ. ಓಕೆ, ಮುಂದೆ. ಹಲೋ ಹಲೋ ಓಕೆ, ಕರೆ ಇಲ್ಲ ಗುರುಜಿ, ಪ್ರೋಗ್ರಾಮ್ ಮುಗಿಸೋ ಟೈಮ್ ಕೂಡ ಸರಿ, ಓಕೆ, ಟೈಮ್ ಆಗಿದೆ. ಓಕೆ, ಇವತ್ತು ಸಂಜೆ ನಮ್ಮ ಉಚಿತ ಕಾರ್ಯಾಗಾರ ಇದೆ. ಸೊ ಏನು ಓದ್ತಾರೆ ಅಂತ ತಿಳ್ಕೊಬೇಕು ಅಂದರೆ ಕ್ಲಾಸಿಗೆ ಕೂತ್ಕೊಳ್ಳಿ, ನಿಮ್ಮ ಮಗಳನ್ನ ಕೂರಿಸಿ. ಇದು ಒಂದು, ತುಂಬ ಜನ ಸಂಗೀತ ಕಲಿಬೇಕು ಅಂತಾರೆ, ತುಂಬ ಜನ ಸ್ಪೋರ್ಟ್ಸ್ ಮಾಡಬೇಕು ಅಂತಾರೆ, ತುಂಬ ಜನ ಅಬ್ಯಾಕಸ್ ಮಾಡಬೇಕು ಅಂತಾರೆ. ನಾನು ಹೇಳ್ತೀನಿ, ಅದ್ರ ಜೊತೆ ಜ್ಯೋತಿಷ್ಯನೂ ಕೂಡ ನಿಮ್ಮ ಮಕ್ಕಳಿಗೆ ಹೇಳಿ ಸಪ್ರೇಟಾಗಿ ಕಲಿಯೋಕ್ಕೆ. ಅವ್ರ ಜೀವನಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಪ್ಲ್ಯಾನಿಂಗ್ ಮಾಡ್ಬೋದು, ಹಿಂಸೆ ಆಗಲ್ಲ, ಫಿಯರ್ ಬರಲ್ಲ, ದುಃಖ ಆಗಲ್ಲ, ಸ್ಟ್ರಾಂಗ್ ಆಗ್ತಾರೆ, ಎಮೋಷ್ನಲಿ ವೀಕ್ ಆಗಲ್ಲ. ಜ್ಯೋತಿಷ್ಯದಿಂದ ಎಮೋಷ್ನಲಿ ಸದೃಢ ಆಗ್ತಾರೆ, ಸ್ಟ್ರಾಂಗ್ ಆಗ್ತಾರೆ. ಇದನ್ನು ನಿಮಗೆ ಗೊತ್ತಿಲ್ಲ. ನಿಮಗೆ ತುಂಬ ಜನ ವಯಸ್ಸಾದವ್ರಿಗೆ ಇದು ಬುದ್ಧಿ ಇಲ್ಲ. ನಿಮ್ಮ ಮಕ್ಕಳಿಗೆ ಹೇಳಿ ಜ್ಯೋತಿಷ್ಯ ಕಲಿ. ನೀವು ಕಲಿಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಂಗ್ಸ್ಟರ್ಸ್ ಕಲಿತ್ರೆ ಮಾತ್ರ ಇದರಲ್ಲಿ ನಿಜವಾದ ಬಣ್ಣ ಗೊತ್ತಾಗುತ್ತೆ. ಅವರ ಲೈಫಲ್ಲಿ ಕಲರ್ಫುಲ್ ಇದೆಯಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಯಾ ಅಂತ. ಸುಮ್ಮನೆ ಆ ರಾಶಿಗಿದೆ ಈ ರಾಶಿಗಿದೆ ಅಂತೆಲ್ಲ ಮೋಸ ಹೋಗಬೇಡಿ. ಯಾಕಂದರೆ ಒಳ್ಳೆಯದು ಸಿಗೋದು ಜನಕ್ಕೆ ಕಮ್ಮಿ ಅಂತೆ. ಸಿಕ್ಕಾಗ ತಗೊಂಡವನೇ ಅದೃಷ್ಟವಂತ. ಅದೃಷ್ಟವಂತ ನೀವು ಆಗ್ತೀರಾ ಏನು ನೋಡ್ಕೊಳ್ಳಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.